ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1143ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಐಫೋನ್ 17e ಈ ಒಂದು ಮೊಬೈಲ್ನ ಲಾಂಚ್ ಮಾಡ್ತಾರೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ನ ನಮ್ಮ ಇಂಡಿಯಾದಲ್ಲಿ ಫೆಬ್ರವರಿ 19ನೇ ತಾರೀಕು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಗ್ಲೋಬಲ್ ಆಗಿನೂ ಕೂಡ ಅದೇ ರೀತಿ ಲಾಂಚ್ ಆಗುತ್ತೆ. ಆದ್ರೆ ಇಂದಿನ ದಿನ ಫೆಬ್ರವರಿ 18ನೇ ತಾರೀಕು ಗೂಗಲ್ ಪಿಕ್ಸೆಲ್ 10a ಈ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ. ಗೂಗಲ್ ಕಂಪ್ನಿಯವರು ಈಗಾಗಲೇ ಅಫಿಷಿಯಲ್ ಆಗಿನೇ ಕನ್ಫರ್ಮ್ ಮಾಡಿದ್ದಾರೆ ಫೆಬ್ರವರಿ 18ನೇ ತಾರೀಕು ಲಾಂಚ್ ಮಾಡ್ತೀವಿ ಅಂತೇಳಿ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅದರ ನೆಕ್ಸ್ಟ್ ಡೇ 19ನೇ ತಾರೀಕು ಆಪಲ್ ಕಂಪ್ನಿಯವರು ಐಫೋನ್ 17e ಈ ಒಂದು ಮೊಬೈಲ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಮೇಜರ್ ಚೇಂಜಸ್ ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು ನಿಮಗೆ ಲಾಂಚ್ ಇವೆಂಟ್ ಇದೇನು ಕೂಡ ಇರೋದಿಲ್ಲ. ಸೈಲೆಂಟ್ ಆಗಿನೇ ಈ ಒಂದು ಮೊಬೈಲ್ನ ಲಾಂಚ್ ಮಾಡ್ತಾರೆ. ತುಂಬಾ ಜನ ಹೇಳ್ತಿದ್ರು ಇದರಲ್ಲಿ ಡೈನಾಮಿಕ್ ಐಲ್ಯಾಂಡ್ ಇರುತ್ತೆ ಅಂತೇಳಿ. ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಕೂಡ ಇರೋದಿಲ್ಲ, ನಾರ್ಮಲ್ ನಾಚ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅದ್ರ ಜೊತೆಗೆ ಮ್ಯಾಕ್ಸೇಫ್ ಸಪೋರ್ಟ್ ಕೂಡ ಇದ್ರೆ ಈ ಒಂದು ಮೊಬೈಲ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಿದೆ. ಸೊ ನೋಡೋಣಂತೆ ಈ ಮೊಬೈಲ್ ಲಾಂಚ್ ಮಾಡಿದಾದ್ಮೇಲೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ಎಲೋನ್ ಮಸ್ಕ್ ಅವರು ನಿನ್ನೆ ಅಫಿಷಿಯಲ್ ಆಗಿ ಒಂದೆರಡು ಮೂರು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಿಗೆ ಅರ್ಥ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದರಲ್ಲಿ ಮೊದಲನೇ ಪ್ರಾಜೆಕ್ಟ್ ಬಂದ್ಬಿಟ್ಟು ಮೂನ್ ಪ್ರಾಜೆಕ್ಟ್ ಅಂತೇಳಿ. ಇದಕ್ಕೆ ಇವರು 10 ವರ್ಷ ಟೈಮ್ ತಗೊಂಡಿದ್ದಾರೆ. ಇವಾಗಿಂದ ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ ನಾವು ಆರಾಮಾಗಿ ಚಂದ್ರನ ಹತ್ರ ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಚಂದ್ರ ಪ್ರತಿ 10 ದಿನಕ್ಕೊಂದ್ಸಲ ನಮ್ಮ ಭೂಮಿಗೆ ಹತ್ರವಾಗಿ ಬರ್ತಾನೆ. ಆ ಟೈಮಲ್ಲಿ ನಾವೇನಾದ್ರೂ ಹೋಗಿದೀವಿ ಅಂದ್ರೆ ವಿತಿನ್ 2 ಡೇಸ್ ಅಲ್ಲೇ ನಾವು ಚಂದ್ರನ ಮೇಲೆ ರೀಚ್ ಆಗ್ಬೋದು. ಈ 10 ಇಯರ್ಸ್ ಅಲ್ಲಿ ನಾವೊಂದು ಸಿಟಿನೂ ಕೂಡ ಬಿಲ್ಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲೋನ್ ಮಸ್ಕ್ ಅವರು ಹೇಳ್ತಿದ್ದಾರೆ. ಇದಕ್ಕೆ ಇವರು 10 ವರ್ಷ ಟೈಮ್ ತಗೊಂಡಿದ್ದಾರೆ. 10 ಇಯರ್ಸ್ ಅಲ್ಲಿ ಈಸಿಯಾಗಿ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಎರಡನೇದು ಬಂದ್ಬಿಟ್ಟು ನಮಗೆ ಮಂಗಳ ಗ್ರಹ ಮಾರ್ಸ್ ಪ್ರಾಜೆಕ್ಟ್. ಇದಕ್ಕೆ ಹತ್ರ 25 to 30 ಇಯರ್ಸ್ ಟೈಮ್ ತಗೊಂಡಿದ್ದಾರೆ. ಇವಾಗಿಂದ ಒಂದು 30 ವರ್ಷ ಟೈಮ್ ಅಂತ ಇಟ್ಕೊಳ್ಳಿ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ಚಂದ್ರ ಆದ್ರೆ 10 ದಿನಕ್ಕೊಂದ್ಸಲ ಹತ್ರ ಬರ್ತಾನೆ. ಆದ್ರೆ ಮಂಗಳ ಗ್ರಹ ಆ ರೀತಿ ಆಗಲ್ಲ. 26 ತಿಂಗಳಿಗೆ ಒಂದ್ಸಲ ನಮ್ಮ ಭೂಮಿಗೆ ಹತ್ರ ಬರುತ್ತೆ. ಆ ಟೈಮಲ್ಲಿ ನಾವೇನಾದ್ರೂ ರಾಕೆಟ್ ಲಾಂಚ್ ಮಾಡಿದೀವಿ ಅಂದ್ರೆ ಅಲ್ಲಿಗೆ ನಾವು ರೀಚ್ ಆಗೋ ಅಷ್ಟೊತ್ತಿಗೆ 6 ತಿಂಗಳಾಗುತ್ತೆ. 6 ಮಂತ್ಸ್ ವರೆಗೂ ನಾವು ರಾಕೆಟ್ ಅಲ್ಲೇ ಇರಬೇಕಾಗತ್ತೆ. ಅಲ್ಲಿ ಹೋಗ್ಬಿಟ್ಟು ಕೂಡ ನಾವು ಮತ್ತೆ ರಿಟರ್ನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಿದ್ದಾರೆ. ಇದಕ್ಕೆ ಇವರು 30 ವರ್ಷ ಟೈಮ್ ತಗೊಂತಿದ್ದಾರೆ. ನೆಕ್ಸ್ಟ್ 30 ಇಯರ್ಸ್ ಈ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾರೆ. ಈ ರೀತಿಯಾಗಿ 2 ಪ್ರಾಜೆಕ್ಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಈಸಿಯಾಗಿ ಇರೋದಿಲ್ಲ. ನೆಕ್ಸ್ಟ್ 30 ವರ್ಷ ಆದ್ಮೇಲೂ ಕೂಡ ಆರಾಮಾಗಿ ಹೋಗಿ ಬರಕ್ಕೇನಾಗೋದಿಲ್ಲ. ಅದಕ್ಕೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತೆ. ಒಂದು ಟ್ರಿಪ್ ಹಂಗೆ ಒಬ್ರು ಹೋಗಿ ಬರ್ಬೇಕಂದ್ರೇನೆ 100 ಕೋಟಿ 200 ಕೋಟಿ 300 ಕೋಟಿ. ಸೊ ಈ ರೀತಿಯಾಗಿ ಒಂದು ಪ್ಯಾಕೇಜ್ ಆದ್ರೆ ಇರುತ್ತೆ. ಅದೆಲ್ಲಾನು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆದ್ರೆ ಈ ತರನು ಕೂಡ ನಾವು ಯೋಚನೆ ಮಾಡ್ತಿದೀವಿ, ಈ ತರನು ಕೂಡ ಹೋಗಿ ಬರ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇರೋಲ್ಲ. ಅದು ತುಂಬಾ ಗ್ರೇಟ್ ಅಂತಾನೆ ಹೇಳ್ಬೋದು. ನಾವೇ ಅದನ್ನೆಲ್ಲಾನು ಕೂಡ ಕ್ರಿಯೇಟ್ ಮಾಡ್ತೀವಿ. ಸೊ ನೋಡೋಣಂತೆ ನೆಕ್ಸ್ಟ್ 10 ಇಯರ್ಸ್ ನೆಕ್ಸ್ಟ್ 30 ಇಯರ್ಸ್ ಸೊ ಈ ಒಂದು ಪ್ರಾಜೆಕ್ಟ್ ಆದ್ರೆ ನಡೀತಿರುತ್ತೆ. ಅದಾದ್ಮೇಲೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಗುಜರಾತ್ ಅಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಗುಜರಾತ್ ಅಲ್ಲಿ 7 ಮೆಂಬರ್ಸ್ 7 ಜನ ಹುಡುಗರು ಎಷ್ಟು ಖತರ್ನಾಕ್ ಇದ್ದಾರೆ ಅಂದ್ರೆ ಅವ್ರ ಐಡಿಯಾ ಕೇಳಿದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. ಅಮೆಝಾನ್, ಫ್ಲಿಪ್ಕಾರ್ಟ್, ಸೊ ಇದ್ರಲ್ಲಿ ಏನಾದ್ರೂ ನೀವು ಕಾಸ್ಟ್ಲಿ ಐಟಮ್ಸ್ ನ ತರಿಸ್ಕೊಂತಿದ್ದೀರಾ, ಐಫೋನ್, ಮ್ಯಾಕ್ ಬುಕ್ ಆಗ್ಲಿ ಯಾವ್ದಾದ್ರು ಒಳ್ಳೊಳ್ಳೆ ಫೋನ್ಸ್ ತರಿಸ್ಕೊಂತಿದ್ದೀರಾ ಅಂದ್ರೆ ನೀವೆಲ್ಲರೂ ಕೂಡ ಒಂದ್ ಸ್ವಲ್ಪ ಹುಷಾರಾಗಿ ಇರಬೇಕು. ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಇವರೆಲ್ಲರೂ ಕೂಡ ಅಮೆಝಾನ್ ವೇರ್ ಹೌಸ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಕೆಲ್ಸಕ್ಕೆ ಸೇರ್ಕೊಂಡು ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಯಾರ ಪಾರ್ಸಲ್ಸ್ ಕೂಡ ಇವರು ಟಚ್ ಮಾಡ್ತಿಲ್ಲ, ಇವ್ರ ಪಾರ್ಸಲ್ಸ್ ನ ಮಾತ್ರ ಟಚ್ ಮಾಡ್ತಿದ್ದಾರೆ. ಅದಂಗೆ ಬ್ರೋ ಅಂದ್ರೆ ಇವಾಗ ಕ್ಲೀನ್ ಆಗಿ ಅರ್ಥ ಆಗೋ ರೀತಿ ಹೇಳ್ತೀನಿ. ಇವಾಗ ಒಂದ್ 7 ಜನ ಹುಡುಗರು ಏನ್ ಮಾಡ್ತಿದ್ದಾರೆ ಅಂದ್ರೆ ಹೋಗ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಕೆಲ್ಸಕ್ಕೆ ಸೇರ್ಕೊಂಡು ಇವ್ರೇನ್ ಮಾಡ್ತಾರೆ ಅಂದ್ರೆ ಇವರೇ ಆರ್ಡರ್ ಇಟ್ಕೊಂತಾರೆ. ಒಬ್ರು ಐಫೋನ್ ಇಟ್ಕೊಂತಾರೆ, ಐಫೋನ್ 17 ಪ್ರೋ ಇಟ್ಕೊಂತಾರೆ, ಐಫೋನ್ 16 ಇಟ್ಕೊಂತಾರೆ. ಸೊ ಈ ರೀತಿಯಾಗಿ ಆ 7 ಜನನೇ ಆರ್ಡರ್ ಪ್ಲೇಸ್ ಮಾಡ್ತಾರೆ. ಆರ್ಡರ್ ಬಂದಿದ್ದಾದ್ಮೇಲೆ ಇವರು ಡೆಲಿವರಿ ಕೊಡ್ಬೇಕಲ್ಲ, ಇವ್ರ ಪಾರ್ಸಲ್ಸ್ ನ ಇವರೇ ತಗೊಂಡು ಡೆಲಿವರಿ ಕೊಡೋದಕ್ಕೆ ಹೋಗ್ತಾರೆ. ಅದನ್ನ ಮನೇಲಿ ಇಡ್ತಾರೆ. ನೆಕ್ಸ್ಟ್ ಜನ ಈ 7 ಜನನು ಕೂಡ ಏನ್ ಮಾಡ್ತಾರೆ ಅಂದ್ರೆ ರಿಟರ್ನ್ ಅನೌನ್ಸ್ ಮಾಡ್ತಾರೆ. ನಮಗೆ ಈ ಮೊಬೈಲ್ ಬೇಡ ಅಂತ ಹೇಳ್ಬಿಟ್ಟು ರಿಟರ್ನ್ ಇಡ್ತಾರೆ. ಈ ರಿಟರ್ನ್ ಪಾರ್ಸಲ್ಸ್ ಕೂಡ ಇವರೇ ತಗೊಂಡ್ ಬರ್ತಾರೆ. ಇವರೇ ಆರ್ಡರ್ ಮಾಡೋದು, ಇವರೇ ಇಟ್ಕೊಳೋದು, ಮತ್ತೆ ಮನೆಗೆ ಹೋಗ್ಬಿಟ್ಟು ರಿಟರ್ನ್ ಇಡ್ತಾರೆ. ಅದೇ ಪಾರ್ಸಲ್ಸ್ ನ ಇವ್ರು ಮತ್ತೆ ತಗೊಂಡ್ ಬಂದ್ಬಿಟ್ಟು ವೇರ್ ಹೌಸ್ಗೆ ವಾಪಸ್ ಕೊಡ್ತಾರೆ. ಈ ರೀತಿಯಾಗಿ ಒಂದು ಸರ್ಕಲ್ ಆಟ ಆಡ್ತಿದ್ದಾರೆ. ಮತ್ತೆ ಪಾರ್ಸಲ್ ತಗೊಂಡೋಗಿ ಏನ್ ಮಾಡ್ತಾರೆ ಬ್ರೋ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅಮೆಝಾನ್ ಅವರು ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಒಂದು ಹೊಸ ಕಾನ್ಸೆಪ್ಟ್ ತಂದ್ರು. ಇವಾಗ ಪಾರ್ಸಲ್ ಏನಾದ್ರೂ ನಾವು ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅಲ್ಲೆಲ್ಲಾನು ಕೂಡ ಪಿಂಕ್ ಕಲರ್ ಆಗುತ್ತೆ. ಹಾಗೆ ಆ ರೀತಿಯಾಗಿ ಪಿಂಕ್ ಆಯ್ತು ಅಂದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡಬಾರ್ದು, ಈಗಾಗಲೇ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಅದಕ್ಕೋಸ್ಕರ ಈ ಹುಡುಗರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸಿರೇಂಜ್ ಅಲ್ಲಿ ಒಂದು ಕೆಮಿಕಲ್ ಆದ್ರೆ ತಗೊಂಡಿದ್ದಾರೆ. ಆ ಕೆಮಿಕಲ್ ಹೆಸರು ಬಂದ್ಬಿಟ್ಟು ಅಸಿಟೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಕೆಮಿಕಲ್ ಏನ್ ಮಾಡುತ್ತೆ ಅಂದ್ರೆ ಗಮ್ ನ ಲೂಸ್ ಮಾಡುತ್ತೆ. ಜಸ್ಟ್ ಒಂದೊಂದು ಡ್ರಾಪ್ ಆಗ್ತಾ ಹೋದ್ರೆ ಸಾಕು, ಆ ಗಮ್ ಎಲ್ಲ ಹಂಗೆ ಓಪನ್ ಆಗುತ್ತೆ. ಒಳಗೆ ತೆಗೆದ್ಬಿಟ್ಟು
ಕ್ಲೀನ್ ಆಗಿ ಹೀಟ್ ಮಾಡಿಬಿಟ್ಟು ಒಳಗಿರೋ ಐಫೋನ್ ನ ಇವ್ರು ತಗೊಂತಾ ಇದ್ದಾರೆ. ಒಂದು ಡೂಪ್ಲಿಕೇಟ್ ಐಫೋನ್ ಅದರಲ್ಲಿ ಇಟ್ಬಿಟ್ಟು ಮತ್ತೆ ಕ್ಲೀನ್ ಆಗಿ ಸೀಲ್ ಮಾಡಿಬಿಟ್ಟು ತಗೊಂಡು ಹೋಗ್ಬಿಟ್ಟು ವಾಪಸ್ ಇಡ್ತಾ ಇದ್ದಾರೆ. ಮತ್ತೆ ಇದೆಲ್ಲ ಯಾವಾಗ ಗೊತ್ತಾಯ್ತು ಬ್ರೋ ಅಂದ್ರೆ, ಇವಾಗ ವೇರ್ ಹೌಸ್ ಅಲ್ಲಿ ಕೆಲವೊಬ್ರು ರಿಟರ್ನ್ ಅಸೈನ್ ಮಾಡ್ತಾರೆ, ಅಲ್ಲೆಲ್ಲಾನು ಕೂಡ ಅಸೈನ್ ಮಾಡ್ತಾರೆ, ನೀನು ಈ ಏರಿಯಾಗ ಹೋಗು, ನೀನು ಈ ಏರಿಯಾಗ ಹೋಗು, ನೀನು ಹೋಗ್ಬಿಟ್ಟು ರಿಟರ್ನ್ ಎಲ್ಲ ಇಸ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬ ಹುಡುಗಂಗೆ ಒಂದೊಂದು ಕೆಲಸನ ಅಸೈನ್ ಮಾಡ್ತಿರ್ತಾರೆ. ಆದ್ರೆ ಈ ಹುಡುಗರು ಏನ್ ಮಾಡ್ತಿದ್ದಾರೆ ಅಂದ್ರೆ, ರಿಟರ್ನ್ ಇಟ್ಟಿರೋದು ಕೂಡ ಬೇರೆಯವ್ರದ್ದು ಕೂಡ ಇವರೇ ಇಸ್ಕೊಂಡ್ ಬರ್ತಿದ್ದಾರೆ. ಆವಾಗ ಇವ್ರಿಗೆ ಒಂದು ಸ್ವಲ್ಪ ಡೌಟ್ ಬಂದಿದೆ. ಆವಾಗ ಎಲ್ಲಾನು ಕೂಡ ಕ್ಲೀನ್ ಆಗಿ ಎಕ್ಸಾಮಿನ್ ಮಾಡಿ ನೋಡಿದ್ರೆ ಈ ರೀತಿಯಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಇವಾಗ 7 ಜನನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಹುಷಾರಾಗಿರಿ. ಬೇರೆ ಪಾರ್ಸಲ್ಸ್ ಜೊತೆ ಇವ್ರೇನ್ ಆಟ ಆಡಿಲ್ಲ. ಇವ್ರು ತುಂಬಾ ತಲೆ ಉಪಯೋಗಿಸ್ಬಿಟ್ಟು ಇವರೇ ಆರ್ಡರ್ ಮಾಡೋದು, ಇವರೇ ಇಸ್ಕೊಳೋದು, ಇವರೇ ರಿಟರ್ನ್ ಮಾಡೋದು. ಸೊ ಈ ರೀತಿಯಾಗಿ ಒಂದ್ ಸ್ವಲ್ಪ ಆಟ ಆಡಿದ್ದಾರೆ. ನೋಡ್ರಿ ಯಾವ ರೀತಿ ಇರ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ಜರ್ಮನಿಯಲ್ಲಿ ರೀಸೆಂಟ್ ಆಗಿ ಜನರಲ್ ಫೆಡರಲ್ ನೆಟ್ವರ್ಕ್ ಏಜೆನ್ಸಿ, ಸೊ ಇವರು ಬಂದ್ಬಿಟ್ಟು ಒಂದು ನೋಟಿಸ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ಇವರು ಏನಕ್ಕೆ ಒಂದು ನೋಟಿಸ್ ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ, ಇವಾಗಿರೋ ಸ್ಮಾರ್ಟ್ ವಾಚಸ್ ಕಂಪ್ಲೀಟ್ ಆಗಿ ಸಿಸ್ಟಮ್ ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವರು ಹೇಳ್ತಿದ್ದಾರೆ. ಇವಾಗ ನಾವೇನ್ ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತಿರ್ತೀವಲ್ಲ, ಕೆಲವೊಂದು ಕಂಪ್ನಿಯವರು ಏನ್ ಮಾಡ್ತಾರೆ ಅಂದ್ರೆ, ಇದರಲ್ಲಿ ನಿಮಗೆ ಗ್ಲೂಕೋಸ್ ಕೂಡ ಮೆಜರ್ ಆಗುತ್ತೆ, ಗ್ಲೂಕೋಸ್ ಕೂಡ ಇದು ಮಾನಿಟರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಆ ಒಂದು ವಾಚ್ ಕಂಪ್ಲೀಟ್ ಆಗಿ ಓಪನ್ ಮಾಡಿ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಸೆನ್ಸರ್ ಒಂದು ಕೂಡ ಇರೋದಿಲ್ಲ. ನಿಮಗೆ ರ್ಯಾಂಡಮ್ ಆಗಿ ನಂಬರ್ ಕೊಡ್ತಾ ಇರುತ್ತೆ, ಆದ್ರೆ ಅವ್ರು ಹೇಳೋದೇನೋ 100% ಅಕ್ಯುರೇಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ವಾಚ್ ಅಲ್ಲೇ ನಿಮಗೆ ಶುಗರ್ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಸೇಲ್ ಮಾಡ್ತಿದ್ದಾರೆ. ಅವರು ತೆಗೆದು ನೋಡಿದಾಗ ಅದಕ್ಕೆ ಸಂಬಂಧಪಟ್ಟ ಒಂದು ಸೆನ್ಸರ್ ಕೂಡ ಇಲ್ಲ. ಅದನ್ನೆಲ್ಲಾನು ಕೂಡ ನೀವು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಜರ್ಮನಿ ಗೌರ್ಮೆಂಟ್ ಹೇಳ್ತಾ ಇದೆ. ನೀವೇನಾದ್ರೂ ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿಮಗೆ ಹುವಾವೆ ಇದೆ. ಸೊ ಹುವಾವೆ ಅವರು ಬಂದ್ಬಿಟ್ಟು ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ಆ ಒಂದು ವಾಚ್ ನಿಮಗೆ 100% ಅಕ್ಯುರೇಟ್ ಆಗಿ BP ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದಕ್ಕೆ ಸೈಡ್ ಅಲ್ಲಿ ಪ್ರೆಷರ್ ಪಂಪ್ಸ್ ಕೂಡ ಕೊಟ್ಟಿರ್ತಾರೆ. ನೀವು ಯಾವಾಗ BP ಆನ್ ಮಾಡ್ಕೊಂತೀರೋ, ಇವಾಗ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ನಿಮಗೆ ಈ ರೀತಿಯಾಗಿ ಫಿಟ್ ಆದ್ಮೇಲೆ ನಿಮಗೊಂದು BP ಗೊತ್ತಾಗುತ್ತೋ, ಸೇಮ್ ಅದೇ ರೀತಿ ಅಂತಾನೆ ಹೇಳ್ಬೋದು. ಆ ಕಾನ್ಸೆಪ್ಟ್ ಅಲ್ಲಿ ಅವರೊಂದು ವಾಚ್ ತಂದಿದ್ರು. ಅದು ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು. ಬೇರೆ ಎಲ್ಲಿನೂ ಕೂಡ ಲಾಂಚ್ ಮಾಡಿಲ್ಲ. ಆದ್ರೆ ಬೇರೆ ಕಂಪ್ನಿಯವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇದರಲ್ಲಿ ನಿಮಗೆ ಶುಗರ್ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಸೇಲ್ ಮಾಡ್ತಿದ್ದಾರೆ. ಅದ್ರ ಮೇಲೆ ಒಂದ್ ಸ್ವಲ್ಪ ಗರಂ ಆಗಿದ್ದಾರೆ. ನಿಮಗೆ ಬೇರೆ ಬೇರೆ ಮೀಟರ್ಸ್ ಇರುತ್ತೆ, ಈ ರೀತಿಯಾಗಿ ಬ್ಲಡ್ ಹೊರಗೆ ಬಂದಿದ್ದಾದ್ಮೇಲೆ ಟೆಸ್ಟ್ ಮಾಡ್ತಿರ್ತಾರೆ. ಅದೆಲ್ಲಾನು ಕೂಡ ತುಂಬಾ ಅಕ್ಯುರೇಟ್ ಆಗಿರುತ್ತೆ. ಆದ್ರೆ ಇವಾಗ ನಮ್ಗೆಲ್ಲ ಸಿಂಪಲ್ ಆಗಿರೋದ್ ಬೇಕಲ್ಲ, ಅದಕ್ಕೋಸ್ಕರ ತುಂಬಾ ಜನ ಮೋಸ ಹೋಗ್ತಿದ್ದಾರೆ. ಒಂದ್ ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ವಿವೋ ಕಂಪ್ನಿಯವರು ಒಂದು ಹೊಸ ಡಿಪಾರ್ಟ್ಮೆಂಟ್ ಗೆ ಕಾಲಿಡ್ತಿದ್ದಾರೆ. ಅಂತ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ, ವಿವೋ ಕಂಪ್ನಿಯವರು ಅಫಿಷಿಯಲ್ ಆಗಿ ವ್ಲಾಗಿಂಗ್ ಕ್ಯಾಮ್ರಾಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ DJI ಆಗಿರ್ಬೋದು, GoPro, ಸೊ ಈ ಒಂದು ಕ್ಯಾಮ್ರಾಸ್ ನ ನೀವು ನೋಡಿರ್ತೀರಾ. ವ್ಲಾಗ್ ಮಾಡೋರು ತುಂಬಾ ಮಟ್ಟಿಗೆ ಈ ಒಂದು ಕ್ಯಾಮ್ರಾಸ್ ನ ಯೂಸ್ ಮಾಡ್ತಿರ್ತಾರೆ. ಕಾಂಪ್ಯಾಕ್ಟ್ ಆಗಿರುತ್ತೆ, ಕ್ಲಾರಿಟಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಸೇಮ್ ಅದೇ ತರ ಕ್ಯಾಮ್ರಾಸ್ ಮೇಲೆ ಇವಾಗ ವಿವೋ ಅವರು ಕೂಡ ವರ್ಕ್ ಮಾಡ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗಾಗಲೇ ಎಂಡ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈಗಾಗಲೇ ಒಂದು ತಿಂಗಳಿಂದನೂ ಕೂಡ ರಿಪೋರ್ಟ್ಸ್ ಬರ್ತಾ ಇತ್ತು, ತುಂಬಾ ರೂಮರ್ಸ್ ಬರ್ತಾ ಇತ್ತು ವಿವೋ ಅವರು ಈ ತರ ಕ್ಯಾಮ್ರಾ ಲಾಂಚ್ ಮಾಡ್ತಾರೆ ಅಂತೇಳಿ. ಆದ್ರೆ ಯಾರು ಕೂಡ ಬಿಲೀವ್ ಮಾಡಿರಲಿಲ್ಲ. ಯಾಕೆಂದ್ರೆ ಅವರಿಗೆ ಮೊಬೈಲ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟೇಬಲ್ ಆಗಿ ಇದ್ದಾರೆ. ಅದು ಬಿಟ್ಟು ಇವ್ರು ಯಾಕೆ ವ್ಲಾಗಿಂಗ್ ಕ್ಯಾಮ್ರಾಸ್ ನ ಲಾಂಚ್ ಮಾಡ್ತಾರೆ ಅಂತೇಳಿ ತುಂಬಾ ಜನ ಅದನ್ನ ಸೈಡಿಗೆ ಇಟ್ರು. ಇವಾಗ ನೋಡ್ಕೊಂಡ್ರೆ ಈಗಾಗಲೇ ಎಂಡ್ ಸ್ಟೇಜ್ ಅಲ್ಲಿ ಇದೆ, ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ವಿವೋ ಅವರು ಲಾಂಚ್ ಮಾಡಿದ್ರು ಕೂಡ ತುಂಬಾ ಒಳ್ಳೆ ಹೈಪ್ ಇರುತ್ತೆ. ರೀಸನ್ ಏನು ಅಂದ್ರೆ, ಮೇನ್ ಆಗಿ ವ್ಲಾಗಿಂಗ್ ಕ್ಯಾಮ್ರಾಸ್ ಏನಕ್ಕೆ ತಗೊಂತಾರೆ, ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರ್ಬೇಕು, ವಿಡಿಯೋ ಕ್ಲಾರಿಟಿ ಚೆನ್ನಾಗಿರ್ಬೇಕು ಅಂತ ತಗೊಂತಾರೆ. ವಿವೋ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ಅವ್ರ ಫ್ಲಾಗ್ಶಿಪ್ ಮೊಬೈಲ್ಸ್ ನ ಒಂದ್ಸಲ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ವಿಡಿಯೋ ಕ್ಲಾರಿಟಿನೂ ಕೂಡ ಚೆನ್ನಾಗಿರುತ್ತೆ, ಫೋಟೋ ಕ್ಲಾರಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇನ್ನು ಇದರಲ್ಲೂ ಕೂಡ ತುಂಬಾ ಮಟ್ಟಿಗೆ ಇಂಪ್ರೂವ್ ಮಾಡಿನೇ ಈ ಒಂದು ವ್ಲಾಗಿಂಗ್ ಕ್ಯಾಮ್ರಾಸ್ ನ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಥಿಂಗ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ನಥಿಂಗ್ ಫೋನ್ 4a ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಈಗಾಗಲೇ ಅಫಿಷಿಯಲ್ ಆಗಿ ಟೀಸ್ ಕೂಡ ಮಾಡ್ತಿದ್ದಾರೆ. ಇವರು ರಿಲೀಸ್ ಮಾಡಿರೋ ಫೋಟೋದಲ್ಲಿ ನೋಡ್ಕೊಂಡ್ರೆ ಯಾವ್ಯಾವ ಕಲರ್ ಇಂದ ಮೊಬೈಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಇಮೇಜ್ ಅಲ್ಲಿ ಗೊತ್ತಾಗುತ್ತೆ. ಅಷ್ಟೇ ಕಲರ್ಸ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಬರ್ತಾ ಇದೆ. ಟೋಟಲ್ ಆಗಿ 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ, ನಥಿಂಗ್ ಫೋನ್ 4a Pro ಅಂತೇಳಿ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮಾರ್ಚ್ 5ನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅವರೇನು ಅಫಿಷಿಯಲ್ ಆಗಿ ಹೇಳಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮಾರ್ಚ್ 5ನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಿಮಗೊಂದು ಸ್ವಲ್ಪ ಫ್ಲಾಗ್ಶಿಪ್ ಲೆವೆಲ್ ಅಲ್ಲೇ ಇರುತ್ತೆ, ಸುಪೀರಿಯರ್ ಫ್ಲಾಗ್ಶಿಪ್ ಅಂತ ಹೇಳ್ಬಿಟ್ಟು ನಾನು ಹೇಳೋದಿಲ್ಲ, ನಿಮಗೊಂದು ಸ್ವಲ್ಪ ಬೆಟರ್ ಆಗಿ ಇರುತ್ತೆ. ಅದರ ಜೊತೆಗೆ ಪ್ರೈಸು ಕೂಡ ಈ ಸಲ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಥಿಂಗ್ ಅವರು ಇವಾಗ ಬರ್ತಾ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡ್ತಿದ್ದಾರೆ. ಫಸ್ಟಿಗೆ ತುಂಬಾ ರೀಸನಬಲ್ ಆಗಿನೇ ಕೊಡ್ತಾ ಇದ್ರು. ಇವಾಗ ಬರ್ತಾ ನೋಡ್ಕೊಂಡ್ರೆ 10,000 20,000 ಕೆಲವೊಂದು ಮೊಬೈಲ್ಸ್ಗೆ ಹತ್ತತ್ರ 40,000 ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ ನೋಡೋಣಂತೆ ಈ ಮೊಬೈಲ್ ಪ್ರೈಸ್ ಎಲ್ಲಿರುತ್ತೆ ಅಂತ. ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್.